ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಇವತ್ತು ಚರಿಗೆ ವ್ಯಾಕ್ಸಿನೇಷನ್ ಇದೆ 1.5 ಇಯರ್ದು. ಸೊ ಅದ್ರದ್ದು ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಾಯ್ ಚರಿ. ನಾನು ಈ ಥರ ಒಂದು ಟೋನ್ ಜೀನ್ಸ್ ಆ್ಯಂಡ್ ಕ್ಯಾಶುಯಾಲಿಟಿ ಹಾಕಿದ್ದೀನಿ. ಬಾಯ್ ಸರ್. ಚರಿ ಈಗ ರೆಡಿ ಆಗಿದ್ದಾನೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡಲ್ಲಿ, ಹಾಯ್ ಮಾಡು. ಪ್ಲೇನ್ ಕಿಶಿ ಕಡಮ್ಮ, ಪ್ಲೇನ್ ಕಿಶಿ ಕಡಮ್ಮ, ಕೊಟ್ಬಿಡು. ಪ್ಲೇನ್ ಕಿಶಿ ಕಡಮ್ಮ, ಕೊಟ್ಬಿಡು, ಕೊಟ್ಬಿಡಮ್ಮ. ಲೋ ನೋಡ್ತಾ ಇದ್ದಾನೆ. ಆ್ಯಂಡ್ ಅವನಿಗೆ ಎಲ್ಲಿ ವ್ಯಾಕ್ಸಿನೇಷನ್ ಹಾಕ್ಸೋದು, ಇಲ್ಲಿವರೆಗೂ ಎಲ್ಲೆಲ್ಲಿ ಹಾಕ್ಸಿದ್ವಿ ಅಂತ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನಾವು ಹೊರಟಾಗ ಅರೌಂಡ್ 12-15 ಆಗಿತ್ತು. ಆ್ಯಂಡ್ ಇಂಜೆಕ್ಷನ್ ಹಾಕೋದು ಬಂದು 10ರಿಂದ 1 ಗಂಟೆ ತನಕ ಹಾಕ್ತಾರೆ. ಆ್ಯಂಡ್ ನಮ್ಗೆ ಮಿಸ್ಟೇಕ್ ಆಗಿದ್ದು ಏನಂದರೆ, ನಾನು ಹಿಂದಿನ ದಿನ ಕೇಳ್ಕೊಂಡೆ, ನಮಗೆ ಗೊತ್ತಿರೋರೆ ನರ್ಸು, ಸೊ ನಾನು ಅವ್ರಿಗೆ ಕೇಳ್ಕೊಂಡೆ ಹಿಂಗೆ ವ್ಯಾಕ್ಸಿನ್ ಹಾಕ್ಸ್ಬೇಕು, ನಾಳೆ ಬರೋದಾ ಅಂಥೇಳಿ. ಬನ್ನಿ ಅಂತ ಟೈಮಿಂಗ್ಸ್ ಹೇಳಿದ್ರು. ಬಟ್ ನಾನು ಪ್ಲೇಸ್ನ ಕೇಳಲಿಲ್ಲ. ಬಿಕಾಸ್ ಫಸ್ಟ್ ಟೈಮ್ ವ್ಯಾಕ್ಸಿನೇಷನ್ ಇಂದನೂ ಇದೇ ಅಂಗನವಾಡಿಗೆ ಹೋಗ್ತಾ ಇರೋದು. ನಾನು ತೋರಿಸ್ತೀನಿ ನಿಮಗೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಸೊ ಹಾಗಾಗಿ ನಾನು ಆ್ಯಸ್ ಯೂಶುವಲ್ ಅಲ್ಲಿಗೆ ಆಟೋ ಬುಕ್ ಮಾಡಿ ಹೊರಟೆ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯ್ತು, ಓಕೆ ಇಲ್ಲ ಹಾಕ್ತಾ ಇಲ್ಲ. ಅವ್ರು ಹೇಳಿದ್ದು ಹಾಸ್ಪಿಟಲ್ಗೆ ಬನ್ನಿ ಅಂತ ಹೇಳಿ. ಹೆಬ್ಬಾಳ ಹತ್ರ ಇದೆ ಹಾಸ್ಪಿಟಲ್. ನಾನು ಅದನ್ನು ನಿಮಗೆ ತೋರಿಸ್ತೀನಿ, ನೋಡಿ ಹಾಗೇನೆ ನೀವು ಎಲ್ಲಿ ಬೇಕಾದ್ರೂ ಹಾಕ್ಸ್ಕೋಬಹುದು. ಬುಕ್ ಇದ್ರೆ ನಿಮ್ದು ತಾಯಿ ಕಾರ್ಡ್ ಇರ್ಬೇಕು. ಮೇನ್ ಆಗಿ ನೀವು ಪ್ರೆಗ್ನೆಂಟ್ ಆದಾಗ ನೀವು ಹೋಗಿ ನಿಯರ್ ಬೈ ಅಂಗನವಾಡಿಲಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಆ ತಾಯಿ ಕಾರ್ಡ್ ಇದ್ರೆ ಮಾತ್ರ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಬೋದು, ಇಲ್ಲಾಂದ್ರೆ ಹಾಕೋದಿಲ್ಲ ಅವರು. ಆ್ಯಂಡ್ ಅದನ್ನು ಇಷ್ಟು ಮಂತ್ಸ್ ಅಂತ ಏನೋ ಇರುತ್ತೆ, ಆ ಟೈಮಲ್ಲಿ ಹಾಕ್ಸ್ಬೇಕು. ಇಲ್ಲ ನಿಮಗೆ ಪರಿಚಯ ಇರೋ ಕಡೆಯಿಂದ ಲೇಟ್ ಆದರೂ ಪರವಾಗಿಲ್ಲ, ಮಾಡಿಸ್ಕೊಳ್ಳಿ. ತುಂಬಾನೇ ಬೆನಿಫಿಷಿಯಲ್ ಅಂತ ನನಗೆ ಅನಿಸ್ತು. ಬಿಕಾಸ್ ನೀವು ಇದನ್ನು ಪ್ರೈವೇಟಲ್ಲಿ ಹಾಕ್ಸ್ಕೊಂಡ್ರೆ ಅರೌಂಡ್ 5,000 to 9,000 ಆಗುತ್ತೆ 1 ಮಂತ್ಸಲ್ಲಿ ವ್ಯಾಕ್ಸಿನೇಷನ್ಗೆ, ವಿಚ್ ಇಸ್ ಟೂ ಕಾಸ್ಟ್ಲಿ ಅಂತ ನನಗೆ ಅನ್ನಿಸ್ತು. ಬಿಕಾಸ್ ಸೇಮ್ ವ್ಯಾಕ್ಸಿನೇಷನ್ ನಮ್ಮ ಪೀಡಿಯಾಟ್ರಿಷನ್ ಹೇಳಿದ ಪ್ರಕಾರ. ಸೊ ಯು ಕ್ಯಾನ್ ಸೇವ್ ದಟ್ ಸೇಮ್ ವ್ಯಾಕ್ಸಿನೇಷನ್ಗೆ. ಯಾಕೆ ಇಫ್ ಯು ಆರ್ ಓಕೆ ಟು ಪೇ, ಅದು ನಿಮ್ಮ ಒಂದು ಕಂಫರ್ಟ್ ಝೋನ್, ನಿಮಗೆ ಅದು ಓಕೆ ಇದ್ರೆ ನೀವು ಪೇ ಮಾಡಿ ಪ್ರೈವೇಟಲ್ಲಿ ಹಾಕ್ಸ್ಕೊಳ್ಳಿ. ಆ್ಯಂಡ್ ನನಗೆ ಆ ಕಾನ್ಸೆಪ್ಟ್ ಇನ್ನೂ ಅರ್ಥ ಆಗಿಲ್ಲ, ಪೇನ್ಲೆಸ್ ಬೇರೆ ಪೇನ್ ಬೇರೆ ಅಂತ. ಬಿಕಾಸ್ ನಾವೆಲ್ಲ ಏನು ನಾರ್ಮಲ್ ವ್ಯಾಕ್ಸಿನೇ ತಗೊಂಡಿರೋದಲ್ವ. ಸೊ ಇಟ್ಸ್ ಓಕೆ ಟು ಗಿವ್ ಸೇಮ್ ಅಂತ ನನಗೆ ಅನಿಸಿದ್ದು. ಸೊ ಹಾಗಾಗಿ ನಾನು ಇಲ್ಲೇ ಆಪ್ಟ್ ಮಾಡಿದೆ. ಸೊ ಆ ತಾಯಿ ಕಾರ್ಡ್ ಇದ್ರೆ ಮಾತ್ರ ನಿಮ್ಗೆ ಇಲ್ಲಿ ವ್ಯಾಕ್ಸಿನ್ ಹಾಕೋದು. ಆ್ಯಂಡ್ ನಾವು ಕನ್ಫ್ಯೂಸ್ ಆಗಿ ಅಂಗನವಾಡಿಗೆ ಹೋದ್ವಿ. ಬಟ್ ಅಲ್ಲಿ ಗೊತ್ತಾಯಿತು, ಓಕೆ ಥರ್ಸ್ಡೇ ಹಾಕ್ತಾ ಇಲ್ಲ, ಬಿಕಾಸ್ ಟ್ಯೂಸ್ಡೇ ಹಾಕಿದ್ರಂತೆ. ಸೊ ಹಾಗಾಗಿ ನೆಕ್ಸ್ಟ್ ವೀಕೆ ಹಾಕೋದು ಅಂದರು. ಸೊ ಹಾಗಾಗಿ ಮತ್ತೆ ಆಟೋ ಮಾಡಿಕೊಂಡು ಹಾಸ್ಪಿಟಲ್ ಹತ್ರ ಬಂದ್ವಿ. ಎಷ್ಟು ಎದ್ದೇಳಿಸಿದ್ರು ಎದ್ದೇಳಲಿಲ್ಲ ಚರಿ ಅಂಗನವಾಡಿ ಹತ್ರ. ಸೊ ಮಲ್ಕೊಳ್ಳಿ ಅಂತ ಹೇಳಿ ಸುಮ್ಮನಾದ್ವಿ. ಹಾಸ್ಪಿಟಲ್ಗೆ ಹೋದ್ಮೇಲೆ ಎದ್ದೇಳ್ಸೋಣ, ವ್ಯಾಕ್ಸಿನ್ ಕೊಡುವಾಗ ಎದ್ದೇಳಿಸ್ಬೇಕು ಅಂತ ಹೇಳಿ ಸುಮ್ಮನಾದ್ವಿ. ಅಲ್ಲಿಗೆ ಹೋದ್ಮೇಲೆ ನಾನು ರಾ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಅಲ್ಲ, ನಾನು ಕೊಡ್ತೀನಿ, ವಿಡಿಯೋ ಮಾಡಿ ಅಷ್ಟೇ. ಎಲ್ಲ ಇತ್ತು ಫುಲ್ ತೆಗಿತೀಯ. ನೋಡಿ ಇಲ್ಲದೆ ನಮ್ಮ ಹಿಂಗೆ ಹಿಂಗೆ ಡಾಗಿ ಅಲ್ಲಮ್ಮ, ಡಾಗಿ ಡಾಗಿ ಡಾಗಿ. ಆಯ್ತು ಆಯ್ತು ಆಯ್ತು, ಅಷ್ಟೇ ಆಗೋಯ್ತು 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 ಆಗೋಯ್ತಿರಪ್ಪ. ಇಲ್ಲ ಇಲ್ಲ ಒಬ್ಬನಲ್ಲಿ ಬ್ಲ್ಯಾಕಿ ಬಂದ ಮಾಷಾ ಇಲ್ಲಿ. ಮಾಷಾ, ವೇರ್ ಇಸ್ ಮಾಷಾ? ಮಾಷಾ ಹಾಕೋಣ, ಮಾಷಾ ಹಾಕೋಣ, ಹಾಕೋಣ ಬೇಬಿಗೆ ಮಾಷಾ ಹಾಕೋಣ.
ಮಾಷ ಏನು ಮಾಡ್ತಿದ್ಯಾ ಮಾಷ? ಆಗೋಯ್ತು ಅಷ್ಟೇ ಆಂಟಿ ಅಷ್ಟೇ ಕೊಟ್ಟಿದ್ದು. ಈಗ ಎಡಿಟ್ ಮಾಡುವಾಗ ಬೇಜಾರಾಗೋಯ್ತು ಅದನ್ನ ನೋಡಿ, ಬಿಕಾಸ್ ವಿಡಿಯೋ ಮಾಡಿದ್ಮೇಲೆ ನಾನು ಎಡಿಟ್ ಮಾಡೋವರೆಗೂ ಅದನ್ನ ಅಷ್ಟು ನೋಡಕ್ ಹೋಗಲ್ಲ, ಬಿಕಾಸ್ ಬೇಜಾರಾಗತ್ತೆ ಅವ್ರು ಅಳೋದು ನೋಡೋದಕ್ಕೆ, ಅಲ್ಲೇನೆ ಬೇಜಾರಾಗತ್ತೆ. ಬಟ್ ವಿಧಿ ಇಲ್ಲ, ಹಾಕಿಸ್ಬೇಕಲ್ವಾ, ಅದೆಲ್ಲ ಒಂದು ಪ್ರೊಸೀಜರ್ ಅಲ್ವಾ. ಸೊ ಹಾಗಾಗಿ ಸುಮ್ಮನೆ ಇದ್ದೆ ಆ ಟೈಮಲ್ಲಿ. ಬಟ್ ಈಗ ಬೇಜಾರಾಗ್ತದೆ, ಇವು ಎಷ್ಟು ಹತ್ಬಿಟ್ಟ ಅಂತ ಹೇಳಿ. ಬಟ್ ಅವನು ಅದಾದ್ಮೇಲೆ ಸ್ವಲ್ಪ ಆರಾಮಾಗಿ ಇದ್ದ, ನೋಡ್ಬೋದು ನೀವು ಇಲ್ಲಿ ಮನೆಗೆ ಬಂದಾಗೆಲ್ಲ ಸ್ವಲ್ಪ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಜ್ವರ ಬರುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ರು, ನಂಗೆ ಅದೊಂದು ಬೇರೆ ಯೋಚನೆ ಆಗೋಯ್ತು. ಬಿಕಾಸ್ ಜ್ವರ ಬಂದ್ರೆ ನೋಡೋದಕ್ಕಾಗಲ್ಲ, ವಾಮಿಟಿಂಗ್ ಮಾಡ್ಕೊಳ್ತಾರೆ ಅಂಡ್ ಸಣ್ಣ ಆಗ್ಬಿಡ್ತಾರೆ. ನಾವು ಎಷ್ಟೆಲ್ಲ ಎಫರ್ಟ್ ಹಾಕಿರ್ತೀವಿ ಸ್ವಲ್ಪ ತಿನ್ನಿಸಿ ಎಲ್ಲ, ಬಟ್ ಅದೆಲ್ಲ ಒಂದೇ ಸಲ ಹೋದಂಗೆ ಆಗ್ಬಿಡತ್ತೆ. ಫೈನಲಿ ವ್ಯಾಕ್ಸಿನೇಷನ್ ಆಯಿತು. ಸೊ ನೆಕ್ಸ್ಟಿಗೆ ಇನ್ನಿರೋದು 5 ವರ್ಷಕ್ಕೆ ಹೋಗಬೇಕು. ಅದ್ರ ಮಧ್ಯದಲ್ಲಿ 2 ವರ್ಷ 6 ತಿಂಗಳಿಗೆ ಒಂದೊಂದ್ಸಲಿ ಹೋಗಿ ಡ್ರಾಪ್ಸ್ ಹಾಕ್ಬಿಡ್ತಾರೆ. ಸೊ ಅದನ್ನು ಮಾತ್ರ ಹಾಕ್ಸ್ಕೋಬೇಕು. ವಿಟಮಿನ್ ಎ ಎವ್ರಿ 6 ಮಂತ್ಗೆ ಹಾಕ್ತಾರೆ 5 ವರ್ಷದ ತನಕ. ಅದಾದಮೇಲೆ ವ್ಯಾಕ್ಸಿನೇಷನ್. ಬಟ್ ಪ್ರೈವೇಟ್ ಅದು ಹಾಸ್ಪಿಟಲ್ದಲ್ಲಿ ಅದು ಬುಕ್ಕು ಆ್ಯಂಡ್ ಇದು ಒಂದು ಹಾಸ್ಪಿಟಲ್ದು. ಸುಮ್ಮನೆ ಸೊ ಅಲ್ಲಿ ಹಾಕ್ತಾ ಇರೋ ವ್ಯಾಕ್ಸಿನೇಷನ್ ನಾನು ಹಾಸ್ಪಿಟಲಲ್ಲಿ ಹಾಕ್ಸಿದ್ದೀನಿ, ನೋಡ್ಬೋದು. ಒಟ್ಟು 4 ಶಾಟ್ಸ್ ಹಾಸ್ಪಿಟಲಲ್ಲಿ ಹಾಕ್ಸಿರೋ. ಸೊ ಇಲ್ಲಿ 1 ಇಯರ್ದು ಹಾಕ್ಸಿದ್ವಿ, 15 ಮಂತ್ ಅಂತ ಯಾವುದೋ ಇದೆ. ಆಮೇಲೆ 16 to 18 ಓಕೆ ಈಗ ಹಾಕ್ಸಿರೋದು. ಇದು ಬಿಟ್ಟು ನೆಕ್ಸ್ಟ್ ಯಾವುದೋ ಒಂದಿದೆ, ಅದನ್ನು ಕೇಳಿಬಿಟ್ಟು ಹಾಕ್ಸ್ಬೇಕು. ಸೊ ಹಾಸ್ಪಿಟಲ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಇಂಜೆಕ್ಷನ್ಸ್ ಎಲ್ಲ. ಬಟ್ ಅಲ್ಲಿ ಇಲ್ಲದೆ ಇರೋದನ್ನ ಹಾಕ್ಸ್ಕೋಬೇಕಷ್ಟೇ. ಬಟ್ ಇಲ್ಲೇನ ಎಲ್ಲ ರೆಗ್ಯುಲರಾಗಿ ಹಾಕುವಂಥದ್ದು 2 ಸೇಮೇ, ಗೌರ್ಮೆಂಟ್ಗೂ ಪ್ರೈವೇಟ್ಗೂ ಸೇಮೇ ಇರುತ್ತೆ. ಸೊ ನಮ್ಮ ಪೀಡಿಯಾಟ್ರಿಷಿಯನ್ ಅಲ್ಲೇ ಹಾಕ್ಸ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅಲ್ಲಿ ಇಲ್ಲದೆ ಇರೋದನ್ನ ಕೇಳಬೇಕು ನೆಕ್ಸ್ಟ್ ಯಾವುದಿದೆ ಅಂತ. ಜ್ವರ ಬಂದೇ ಬರುತ್ತೆ. ಸೊ ಹೋಗಿದ ತಕ್ಷಣ ಸಿರಪ್ ಹಾಕಿ ಅವನಿಗೆ ಫೀವರ್ದು ಅಂತ ಹೇಳಿದ್ರು. ಆ್ಯಂಡ್ ಇದು ಲಾಸ್ಟ್ ಟೈಮ್ ಅವನಿಗೆ ಫೀವರ್ ಬಂದಾಗ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿಕೊಟ್ಟಿದ್ದಂಥ ಸಿರಪ್ ಇದು ಫೀವರ್ದು. ಸೊ ಅದನ್ನೇ ನಾನು ಅವನಿಗೆ ಇಲ್ಲಿ ಹಾಕ್ತಾ ಇದ್ದೀನಿ. ಒಂದು ಸರ್ಕಸ್ ಸಿರಪ್ ಹಾಕೋದು. ಬೇರೆ ಸಿರಪ್ ಕುಡಿತಾನೆ, ಬಟ್ ಈ ಫೀವರ್ದು ಏನೋ ಅವನಿಗೆ ಇಷ್ಟ ಆಗಲ್ಲ. ಇದು ಫ್ಲೇವರ್ ಇದೆ, ಬಟ್ ಸ್ಟಿಲ್ ಅವನು ಇದನ್ನ ಇಷ್ಟಪಡಲ್ಲ ಕುಡಿಯೋದಕ್ಕೆ. ಹಾಗಾಗಿ ಇಲ್ಲಿ ಮಾಷ ಹಾಕೊಟ್ಟು ಫುಲ್ ಸರ್ಕಸ್ ಮಾಡಿ ಕುಡಿಸ್ತಾ ಇದೀವಿ, ನೋಡ್ಬೋದು ನೀವು. ಅವನು ಮಾಷ ನೋಡ್ಕೊಂಡು ಸ್ವಲ್ಪ ಡೈವರ್ಟ್ ಆಗ್ತಾನೆ, ಹಂಗಾಗಿ ಮಾಷನ್ ಹಾಕೊಡ್ತೀವಿ ಅಷ್ಟೇನೆ. ಅಂಡ್ ಈ 3 ml ಹಾಕೋದೆ ಒಂಥರ ತಲೆಕೆಟ್ಟು ಹೋದಂಗೆ ಆಗ್ಬಿಡುತ್ತೆ. ಬಟ್ ಇವಾಗ ಕುಡ್ದ. ಇವನ್ ಇದಾದ್ಮೇಲೆ ನೆಕ್ಸ್ಟ್ ಸಂಜೆ ಹಾಕಿದ್ದೆ, ಅವಾಗ್ಲೂ ಹಿಂಗೆ ಸರ್ಕಸ್ ಮಾಡಿ ಕುಡಿಸಿದ್ವಿ. ಬಟ್ ಅದಾದ್ಮೇಲೆ ಫೀವರ್ ಜಾಸ್ತಿ ಆಯ್ತು. ಅಲ್ಲಿವರೆಗೂ ಈ ತರ ಆಟ ಆಡ್ಕೊಂಡಿದ್ದ, ನೋಡ್ಬೋದು ನೀವು. ಬಾಯ್ ಇಸ್ ಹ್ಯಾವಿಂಗ್ ಫೀವರ್ with leg pain. Hey, no. Bucket boy. ಕಾಲು ನೋವಮ್ಮ, ಬೇಬಿಗೆ ಕಾಲು ನೋವಾ? ಸರಿ. ಅದಾದ್ಮೇಲೆ ಅವನಿಗೆ ಕಾಲು ನೋವು ಜಾಸ್ತಿ ಆಗ್ಬಿಡ್ತು, ನೋಡ್ಬೋದು ನೀವು. ಅವಾಗಲೇ ಸ್ವಲ್ಪ ಕುಂಟ್ಕೊಂಡು ನಡೀತಾ ಇದ್ದ, ಬಟ್ ಅದಾದ್ಮೇಲೆ ಸ್ವಲ್ಪ ಸ್ವೆಲ್ಲಿಂಗ್ ಆಗ್ಬಿಟ್ಟಿತ್ತು. ಆಮೇಲೆ ಫೀವರ್ ಕೂಡ ಜಾಸ್ತಿ ಆಗಿತ್ತು. ಸೊ ನನ್ನನ್ನು ಕಚ್ಕೊಂಡೇ ಇದ್ದ ಪಾಪ. ಪಕ್ಕದಲ್ಲಿ ಮಲ್ಕೊಳ್ತಾನೆ ಇರಲಿಲ್ಲ, ನಿದ್ದೆ ಬರ್ತಾ ಇದೆ, ಬಟ್ ಪಕ್ಕದಲ್ಲಿ ಮಲ್ಕೊಳ್ತಿರ್ಲಿಲ್ಲ, ಹೀಗೆ ನನ್ನ ಮೇಲೆ ಮಲಗಿದ್ದ. ಆ್ಯಂಡ್ ಅದಾದ್ಮೇಲೆ ಸಿರಪ್ ಹಾಕಿದ ಎಲ್ಲ ಸಲಿನೂ ವಾಮಿಟ್ ಮಾಡ್ಕೊಳ್ತಿದ್ದ, ಒಂಥರ ಹೊಟ್ಟೆ ಹೋಗಿರೋದು ನೋಡಿದ್ರೆ. ಹಾಗಾಗಿ ನನ್ನ ವ್ಲಾಗ್ಸ್ ಡಿಲೇ ಆಗ್ತಾ ಇರೋದು, ಸಾರಿ ಫಾರ್ ದ್ಯಾಟ್. ಇದು ಅದ್ರ ಹಿಂದಿನ ದಿನದ್ದು ಆ್ಯಕ್ಚುಲ್ ಆಗಿ ನಾನು ಈ ಕ್ಲಿಪ್ಪಿಂಗ್ ಇವಾಗ ಆ್ಯಡ್ ಮಾಡ್ತಿದ್ದೀನಿ. ಅವನಿಗೆ ಒಂದು ಸೈಕಲ್ ಬುಕ್ ಮಾಡಿದ್ದೆ, ಬಿಕಾಸ್ ಅವನದು ಸೈಕಲ್ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ. ಸೊ ಇಲ್ಲಿ ಅವನ ಹತ್ರ ಸೈಕಲ್ ಇಲ್ಲ.
ಬೇರೆ ಮಕ್ಳು ನೋಡಿದಾಗ ಪಾಪ ಇವನ ಹತ್ರ ಓಡ್ಸೇ ಇಲ್ಲ ಅನ್ನೋ ರೇಂಜಿಗೆ ನೋಡ್ತಿದ್ದ, ಅದು ಬೇಜಾರಾಗೋಯ್ತು. ಸೊ ಹಾಗಾಗಿ ಈ ಸೈಕಲ್ನ ಬುಕ್ ಮಾಡಿದೆ. ಬಟ್ ಅಷ್ಟೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ಇವ್ರದೆಲ್ಲ ಏನೇ ತಂದ್ಕೊಟ್ರು ಒಂದ್ ಸ್ವಲ್ಪ ಹೊತ್ತು ಎಕ್ಸೈಟ್ಮೆಂಟ್ ಆಟ ಆಡೋದು ಏನೇ ಇದ್ರು, ಅದಾದ್ಮೇಲೆ ಅದು ಮೂಲೆನೆ. ಸೊ ಇವನು ಹಂಗೇನೆ, ಅದು ನಾವೆಲ್ಲ ಪಾರ್ಟ್ಸ್ ಫಿಕ್ಸ್ ಮಾಡೋವರೆಗೂ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಅಂಡ್ ಒಂದ್ಸಲಿ ಓಡಿಸಿದ್ಮೇಲೆ ಅದು ಇವಾಗ ಮೂಲೆಯಲ್ಲಿ ನಿಂತಿದೆ. ಅಂಡ್ ಅದ್ರ ಕ್ವಾಲಿಟಿನೂ ನನ್ಗೇನು ಅಷ್ಟು ಇಷ್ಟ ಆಗಲಿಲ್ಲ. ಫಸ್ಟ್ ಕ್ರೈ ಇಂದ ತರಿಸಿದ್ದು. ಬಟ್ ಬ್ಯಾಂಗ್ಳೂರಲ್ಲಿ ಇರೋದೇ ಪರವಾಗಿಲ್ಲ, ಚೆನ್ನಾಗಿದೆ. ಬಿಕಾಸ್ ಅದು ಸ್ವಲ್ಪ ಹೈಟ್ ಇದೆ ಇದಕ್ಕಿಂತ. ಇದು ಅವ್ನ್ ಸ್ವಲ್ಪ ಹೈಟ್ ಇದ್ದಾನೆ ಅಂತ ನನ್ಗೆ ಅನ್ನಿಸ್ತು ಅವನ ಏಜ್ಗೆ. ಸೊ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಬೇಕಿತ್ತೇನೋ ಅಂತ ಅನ್ನಿಸ್ತು. ಅಂಡ್ ಕ್ವಾಲಿಟಿ ಕೂಡ ಅಷ್ಟೇ, ಅಷ್ಟೊಂದು ಸ್ಟರ್ಡಿ ಇಲ್ಲ. ಅದು ನನಗೆ ಓಕೆಶ್ ಅನ್ನಿಸ್ತು. ವಿತ್ GST ಇದಕ್ಕೆ ನಾನು 2.5K ಪೇ ಮಾಡಿದ್ದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಅಂದರೆ ಪ್ಲೀಸ್ ಡ್ಯೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.